ಯಾವಾಗಲೂ ಚೇರ್ ತುಂಬಾ ಕುಳಿತುಕೊಂಡು ಪಾಠ ಮಾಡ್ತಾ ಇದ್ದಂತ ಮೇಷ್ಟ್ರುಗಳು ಗರ್ಲ್ಸ್ ಮಧ್ಯೆ ಹೋಗಿ ಪಾಠ. ಹೌದು, ಯಾವತ್ತು ಇಂಡಿಪೆಂಡೆನ್ಸ್ ಡೇಗೆ ಲೇಟ್ ಆಗಿ ಬರ್ತಾ ಇದ್ದಂತ ಅವರು ಅಥವಾ ಬರ್ದೇನೆ ಇದ್ದಂತವ್ರು ಬೆಳಿಗ್ಗೆ 6 ಗಂಟೆಗೆ ಬಂದು ಹುಡುಗಿರ ಕೈಗೆಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ವೃತ್ತಿ ಪ್ರೀತಿ ಇರಬೇಕಾಗಿದ್ದು ಒಂದು ಸ್ಫೂರ್ತಿ ಇರಬೇಕು ಎದುರುಗಡೆ ಅಂತ ನಾನು ಹೇಳೋ. ಸ್ಫೂರ್ತಿ ಇರಬೇಕು. ಆ ತರದ ಜನರ ಮಧ್ಯದಲ್ಲಿ ಇದ್ದಾಗ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾಗ ನಿಮ್ಮ ವೃತ್ತಿಯನ್ನು ನೀವು ಪ್ರೀತಿಸಿದಾಗ LIC ಒಂದು ಸಾರ್ಥಕತೆಯನ್ನು ಗಳಿಸುತ್ತೆ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೇನೆ. ಎಸ್ ಅಂದ್ರೆ ಸ್ಲೀಪ್ ಮಾಡಬೇಕು, ನಾವು ಮಾಡ್ತಾ ಇಲ್ಲ. ಸೊ ಅದು ಮಾಡದೇ ಇದ್ರೆ ಅವ್ನು ಹೋಗ್ತಾನೆ ಅಂತ ಅರ್ಥ ಹೇಳಿ. ಸೊ ಹ್ಯಾಂಡ್ಲಿಂಗ್ ಆಫ್ ಸ್ಟ್ರೆಸ್ ಹ್ಯಾಂಡಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಹಳ ಜನಕ್ಕೆ ಗೊತ್ತಿದೆ, ಸ್ವಲ್ಪಕ್ಕೆಲ್ಲನೂ ಕೋಪ ಮಾಡ್ಕೊಂಡ್ ಬಿಡ್ತೀವಿ, ಆಮೇಲೆ BP ಜಾಸ್ತಿ ಆಗುತ್ತೆ. ಹ್ಯಾಂಡ್ಲಿಂಗ್ ಆಫ್ ಇಂಟರಾಕ್ಷನ್ ನೋಡಿ, ಇದು ಬಹಳ ಜನಕ್ಕಿಲ್ಲ. ನೀವು ಇಂಟರಾಕ್ಷನ್ ಮಾಡದೇ ಇದ್ರೆ ನಿಮ್ಗೆ ವ್ಯಾಪಾರನೇ ಆಗಲ್ಲ. ನೀವು ಇಂಟರಾಕ್ಷನ್ ಕುಳಿತುಕೊಂಡಿರೋ ಒಂದು ಸುಮ್ಮನೆ ಆದ್ರೂ ಕುಳಿತುಕೊಂಡು ಪಕ್ಕದಲ್ಲಿ ಯಾವ ಏನು ಅಂತ ಮಾತಾಡ್ತಾ ಅದನ್ನ ಬಹಳ ಜನ ಚಾಣಾಕ್ಷರ ಇರ್ತೀರ ನೀವು. ಇಂಟರಾಕ್ಷನ್ ಇಲ್ಲದೆ ಇದ್ರೆ ಇದರಲ್ಲಿ ಏನು ಗಳಿಸಕ್ಕಾಗಲ್ಲ. ಇಂಟರಾಕ್ಷನ್ ಇರೋನ್ ಬದುಕ್ತಾನೆ ಅಂತ ಜಾಸ್ತಿ ದಿವಸ. ನಾನು ವಾಕ್ ಹೋಗೋದೇ ಅಲ್ಲೋ ಕುಳಿತುಕೊಂಡು ಎಲ್ಲರೂ ಮಾತನಾಡೋದಕ್ಕೋಸ್ಕರ ವಾಕಿಂಗ್ ಅಷ್ಟೇ. ವಾಕಿಂಗ್ ಅಂದ್ರೆ ಅಲ್ಲಿವರೆಗೂ ಹೋಗ್ತೀನಿ, ಬರುವಾಗ ಆಟೋದಲ್ಲಿ ಬಂದ್ಬಿಡ್ತೀನಿ. ಆ ಆಟೋದವ್ರು ಬೇಡ ಕಾದ್ಕೊಂಡಿರ್ತಾರೆ, ಸರ್ ಹೊಸರ ನಾನು ಅಕಸ್ಮಾತ್ ಕರ್ಕೊಂಡೋಗೋಣ ಅಂತ ಅನ್ಕೊಂಡು ಅವ್ರು ಬಿಡ್ತಾ ಇಲ್ಲ. ಸೊ ರಮೇಶ್ ನೋಡ್ತಾರೆ, ನಾನು ಯಾವ್ದು ಸುಳ್ಳು ಹೇಳಕ್ ಹೋಗಲ್ಲ, ಸುಳ್ಳು ಹೇಳೋದ್ರೆ ಸಿಟಿ. ಸೊ ಹಾಗೆ ಇಂಟರಾಕ್ಷನ್ ಇಟ್ಕೋಬೇಕು, ಬದುಕೋದಿಕ್ಕೆ ಆಗುತ್ತೆ. ಅವತ್ತಲ್ಲಿ ಈ ಎಕ್ಸರ್ಸೈಸ್ ಮಾಡಬೇಕು. ಎಲ್ಲ ಲರ್ನಿಂಗ್ ಬಿಡಬಾರ್ದು, ಬಿಡಬಾರ್ದು. ಲರ್ನಿಂಗ್ ಏನೋ ಒಂದು ಹೊಸದು ಹಾಡು, ಮಿಮಿಕ್ರಿನೋ ಏನೋ ಒಂದು ಕಲಿತಾ ಇದ್ರೆ, ಲರ್ನಿಂಗ್ ಕಲಿತಾ ಇದ್ರೆ ಬ್ರೈನ್ ಸೆಲ್ಸ್ ಆಕ್ಟಿವ್ ಆಗಿರುತ್ತೆ. ಬ್ರೈನ್ ಸೆಲ್ಸ್ ಮೆಮೊರಿ ಪವರ್ ಆಕ್ಟಿವ್ ಆಗಿರುತ್ತೆ. ಇಲ್ದಿದ್ರೆ ಮೆಮೊರಿ ಪವರ್ ಕಂಪ್ಲೀಟ್ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ಮೆಮೊರಿ ಪವರ್ಗೋಸ್ಕರ ಕಲಿತಾ ಬನ್ನಿ. ಯಾವುದೋ ಒಂದು ಡೈಲಾಗು, ಹಾಡು, ಹೊಸದಾಗಿ ಯಾವುದೋ ಬರುತ್ತಪ್ಪ, ಚೂಪೆ ಬಂಗಾರ ಮಾಯನೆ, ಇವೆಲ್ಲ ಕಲ್ತ್ಕೊಳ್ರಿ. ಇಷ್ಟ ಕಲ್ತ್ಕೊಳ್ರಿ, ಯಾರು ಬೇಡ ಅಂತಾರೆ, ಗೊತ್ತಾಯ್ತಲ್ವ. ಸೊ ಅದು ಪ್ರಯತ್ನ ಪಡಿ, ಏನೋ ಕಲ್ತ್ಕೊಳ್ಳೋದಕ್ಕೆ ಹೊಸದಾಗಿ. ಅದೇ ಪಿಚ್ಚಲ್ಲಿ ಆಡಕ್ಕಾಗುತ್ತಾ ಅಂತ ಕಲ್ತ್ಕೊಳ್ಳಿ, ಟ್ರೈ ಮಾಡಿ, ಮಿಮಿಕ್ರಿ ಕಲ್ತ್ಕೊಳ್ಳಿ. ಲರ್ನಿಂಗ್ ಬಿಟ್ರೆ ವಯಸ್ಸಾಗೋಗುತ್ತೆ. ಲರ್ನಿಂಗ್ ಇದ್ರೆ ಬ್ರೈನ್ ಸೆಲ್ಸ್ ಆಕ್ಟಿವ್ ಆಗಿರುತ್ತೆ. ಆವಾಗ ಅಲ್ಝೈಮರ್ಸ್ ಡಿಸೀಸ್ ಅದನ್ನ ಹೇಳ್ತಾರಲ್ಲ, ಮರವು ಕಾಯಿಲೆ, ಅದು ಬರಲ್ಲ. ಲರ್ನಿಂಗ್ ಅವಾಗ ಬ್ರೈನ್ ಸೆಲ್ಸ್ ಆಕ್ಟಿವ್ ಮಾಡಬೇಕು. ಬ್ರೈನ್ ಸೆಲ್ಸ್ ಆಕ್ಟಿವ್ ಮಾಡಬೇಕಾಗಿದ್ರೆ ಏನೋ ಅದು ಕಲ್ತ್ಕೋಬೇಕು. ನೋಡಿ, ಚಿಕನ್ ಅಂತ ಕಲ್ತ್ಕೊಂಡಿರೋದು ನಾವು ಮರೆಯೋದೇ ಇಲ್ಲ, ಹೌದಾ? ಹಾಗಾಗು ಆಚಾರ್ಯ ದೇವ್ ಏಮಂಟಿವಿ ಜಾತ್ರೆ ಸೂತಪುತ್ರರಿಗೆ ನಿಲ್ವ ಅರ್ಹತಲ್ಲಿ ಇರೋದುವಾ? ಎಂತ ಮಾಟ. ಇದು ಕ್ಷಾತ್ರ ಪರೀಕ್ಷೆ ಕಾನಿ ಕ್ಷತ್ರಿಯ ಪರೀಕ್ಷೆ ಕಾದು ಬಿಡುದು. ಇದು ಗೋ ಪರೀಕ್ಷೆ ಎಂದುವಾ? అది జిగుప్సాకరమైన నీ సంభవించేది మట్టికుండలో సంభవించదా నీది ఏకులం ఇంత ఎలా మన కురువంశులకు మూల పరిశీలన వశిష్ఠుడు దేవర్షి ఊరుడు కాదా? అతడు పంచమజాతి కన్య అయిన అరుంధతి ఎందు శక్తిని, ఆ శక్తి చండాలముకి ఎందు పరాశరుని, ఆ పరాశరుడు పల్లెపడి సంవత్సరం మా తాత వ్యాసుని, అతడు అంబికందు మా తండ్రిని, అంబాలికేందు మా పిన్న తండ్రిని, మా ఇంటి దాసి ఎందు ధర్మ నిర్మాణ చతురులని మీతో కీర్తింపబడుతున్న విధం ఆశని గన లేదా? నాతో చెప్పేమయ్యా, శాస్త్ర బీజ ప్రాధాన్యముతో మన కురు పరివారము ఏనాడు కులహీనమైనది కాగా నేడు కులమును దీర్ఘవాదములు ఎందులకు హితోపదేశములు కట్టి పెట్టుకుని కలుతుకోండి. ಜ್ಞಾಪಕ ಶಕ್ತಿ ಇರುತ್ತೆ. ಜ್ಞಾಪಕ ಶಕ್ತಿ ಇರದಿದ್ರೆ ಎಷ್ಟು ಕೊಟ್ಟಿರಿ ನೀವು ದುಡ್ಡು ಹೇಳಿದ್ರೆ ಏನ್ ಗತಿ? ನಾನು 2,000 ಕೊಟ್ಟಿದ್ದೀನಿ ಸರ್. ಅಲ್ಲ, 1,000ನೇ ಅಲ್ಲ ಅಂದ್ರೆ ಹೋಯ್ತದು ಪ್ರೊಫೆಷನ್. ಗೊತ್ತಾಯ್ತು? ಲರ್ನಿಂಗ್ ಬಿಡಬೇಡಿ. ಲರ್ನಿಂಗ್ ಇದ್ರೆ ಜ್ಞಾಪಕ ಶಕ್ತಿ ಇರುತ್ತೆ. ಆಮೇಲೆ ಡಯಟ್ ಅದು ನನಗೆ ಕಂಟ್ರೋಲ್. ಇದರಲ್ಲಿ ನನಗೆ ಅನೇಕ ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮಂತವ್ರು ಇರೋದ್ರಿಂದ ನೀವು ಲೈಫ್ ಇನ್ಶೂರೆನ್ಸ್ ಚೆನ್ನಾಗಿ ಮಾಡಬೇಕು, ನಮ್ಮಂತವ್ರು ಇರೋದ್ರಿಂದ. ಗೊತ್ತಲ್ಲ. ಬಟ್ ನನಗೊಂದು ಪಾಸಿಟಿವ್ ಪಾಯಿಂಟ್ ಏನು, ನಿಂತ್ಕೊಂಡು ನಗ್ತಾ ಆರಾಮಾಗಿ ಮಕ್ಕಳ ಜೊತೆಯಲ್ಲಿ ಇರ್ತೀವಿ, ಮಕ್ಕಳ ಜೊತೆ ಮಕ್ಕಳಾಗ್ಬಿಡ್ತೀವಿ. ಅದು ಆರೋಗ್ಯ. ಗೊತ್ತಲ್ಲ. ನಗಬೇಕು, ನಗಿಸ್ತಾ ಇರಬೇಕು.
ಅದು ನಿಮ್ಮ ಆರೋಗ್ಯವನ್ನ ಜಾಸ್ತಿ ಮಾಡುತ್ತೆ. ನೀವು ಇಂಟರಾಕ್ಷನ್ ಅಷ್ಟೇ ಆ ಥರದ್ದು ಮಾಡೋದ್ರಿಂದ. ದೇವರು ನೋಡಿ, ದೇವ್ರನ್ನ ನಂಬಬೇಕು. ನೀವು ಯಾರು ನಂಬುತ್ತೀರೋ ನನಗೆ ಗೊತ್ತಿಲ್ಲ, ನಾನಂತೂ ನಂಬುತ್ತೀನಪ್ಪ. ಯಾಕೆ ನಂಬುತ್ತೀನಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ರಮೇಶ್ ಅವ್ರಿಗೆ ಎಲ್ರಿಗೂ ಗೊತ್ತಿದೆ ಚೆನ್ನಾಗಿ, ನನ್ನ ಕಥೆಗಳು ಎಲ್ರಿಗೂ ಗೊತ್ತಿದೆ. ಒಂದು ದಿವಸ ಈ ಅಣ್ಣಮ್ಮ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇದೆ. ಒಬ್ರು ಯಾರೋ ಒಬ್ರು ಬಂದು ಸಾಟ್ ಟ್ರಾನ್ಸ್ಫರ್ ಆಗಿದೆ, ಬನ್ನಿ, ನನಗೆ ಬಿರಿಯಾನಿ ಅಂದ್ರೆ ಇಷ್ಟ, ಬಿರಿಯಾನಿ ತಗೊಂಡಿದ್ದೀವಿ, ಟ್ರಾನ್ಸ್ಫರ್ ಆಗಿದೆ, ಹೋಗೋಣ ಬನ್ನಿ. ಟೆಂಪೋನಲ್ಲಿ ಲಗೇಜ್ ಎಲ್ಲ ಹಾಕೊಂಡು ಡ್ರೈವರ್ ಮಾತಾಡ್ತಾರೆ. ಇನ್ನೊಬ್ಬ ಪಕ್ಕ ನನ್ನ ಫ್ರೆಂಡ್ ಕುಡಿಯೋದಿದ್ರೆ ಬೇಗ ಹೊಟ್ಟೋಗ್ತಾರೆ. ಬೆಳಿಗ್ಗೆನೆ ಯಾವನ್ ಕುಡಿತಾನೆ ಅವ್ನಿಗೆ LIC ಮಾಡಿಸಿ, ಸಾಯಂಕಾಲ ಅವ್ನಿಗೆ ಹೇಳಿ ಅವನ್ ಬರ್ತ್ಡೇ ಚೆನ್ನಾಗಿ ಮಾಡಿ, ನೀವು ಹೋಗಿ. ಬೆಳಿಗ್ಗೆನೆ ಕುಡಿಯೋ ಅಂತ ಅವ್ನ್ ಬರ್ತ್ಡೇ ಮಾಡಿ, ನಾನು ಮಾಡಿದ್ದೀನಿ, ಮಾಡಿದವರೆಲ್ಲ ತಿರೋದು ಅದೇ ವರ್ಷನ. ಅದು ನಾನು ಅವ್ರಿಗೆ ಹೇಳಿ ಮಾಡಿದ್ದೀನಿ, ಇದು ಲಾಸ್ಟ್ ಬರ್ತ್ಡೇ, ನೀನು ಬೆಳಿಗ್ಗೆನೆ ಕುಡಿಯೋದು ಪ್ರಾಕ್ಟೀಸ್ ಮಾಡಿದ್ದೀನಿ, ಮೊದಲು ಸಾಯಂಕಾಲ ಕುಡಿತಾ ಇದ್ರು ಇಷ್ಟು ಹೇಳಿದ, ಆಮೇಲೆ ಹಿಂಗ ಕೈ ಹಿಂಗೆ ಅನ್ಕೊಂಡು ಬಿವಿಕ ನನಗೆ ಕುಡಿದೇ ಇದ್ರೆ ಇದು ಆಗುತ್ತಪ್ಪ, ಕುಡಿಬೇಕು ಅಂತ ಹೇಳಿ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದ್ರು ನನ್ನ ಫ್ರೆಂಡ್ಸ್ ಇಬ್ರು. ಗೊತ್ತಾ, ಅದು ಬೇರೆ ನಾನು ಆರ್ಕೆಸ್ಟ್ರಾಗೆ ಹಾಕೊಂಡಿದ್ದೆ, ಒಬ್ಬನ ಮ್ಯಾನೇಜರ್ ಅಂತ ಮಾಡ್ಬಿಟ್ಟಿದ್ದೆ. ಅದು ಏನು ಆರ್ಕೆಸ್ಟ್ರಾ ನಾವು ಅವ್ರು ದುಡ್ಡು ಕೊಡ್ತಾರೆ, ನಾವೇನು ಸುಮ್ಮನೆ ಆಡೋಣ, ಆಡ್ತಾ ಇದ್ರೆ ಸಾಕು ಸರ್ ಅವ್ರು ಕುಡಿಯೋದಕ್ಕೋಸ್ಕರ ಅಂತ ಹೀಗೆ ಹೇಳುವಂತವ್ರು ಇದ್ರು. ನಾನು ಅವ್ರು ಬೆಳಗ್ಗೆನೆ ಸ್ಟಾರ್ಟ್, ಅಲ್ಲಿವರೆಗೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೆ. 54 ವರ್ಷಕ್ಕೆ ಕರೆಕ್ಟಾಗಿ ಇಬ್ರು ನನ್ನ ಸ್ನೇಹಿತರು ಗೊತ್ತು, ಬೆಳಿಗ್ಗೆ ಸ್ಟಾರ್ಟ್ ಮಾಡೋದು ಕುಡಿಯೋದು, ವಾಕಿಂಗ್ ಹೋಗೋದು, ಬಾರೋ ಒಂದು ಎಪಿಸೋಡ್, ಬಾರೋ ಹೋಗಿ ಅಲ್ಲೇ ಮಲಗಿರ್ತಾರಲ್ಲ, ಡೈಲಿ ಬರ್ತೀನಪ್ಪ. ನನಗೆ ಅನ್ನಿಸ್ತು, ನನ್ನ ಸೈನ್ಸ್ ವಿದ್ಯಾರ್ಥಿ ಆಗಿರೋದ್ರಿಂದ ಎಲ್ಲಿವರೆಗೂ ಹಸಿವು ಆಗುತ್ತೆ ಅಲ್ಲಿವರೆಗೂ ಕುಡಿಯುವುದು. ಹಸಿವು ಕಡಿಮೆ ಆಗಿದೆ ಇವನಿಗೆ ಅಂದ್ರೆ ಲಿವರ್ ಹೋಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಜಾಂಡೀಸ್ ಬರುತ್ತೆ. ಜಾಂಡೀಸ್ ಬಂದ್ರೆ ಅಲ್ಲಿ ಕೆಲವ್ರನ್ನ ನಿಮ್ಗೆ ಗೊತ್ತಿರುತ್ತೆ, ಕೆಲವ್ರನ್ನ ಕಟ್ಟಾಕ್ಬಿಡ್ತಾರೆ. ಯಾಕಂದ್ರೆ ಅವರು ಕುಡಿದೇ ಇರಕ್ಕಾಗಲ್ಲ. ಹಾಸ್ಪಿಟಲ್ ಅಲ್ಲಿರೋ ಒಂದು ನರ್ಸ್ಗಳನ್ನ ಅವನ್ನೆಲ್ಲ 1000 ರೂಪಾಯಿ ಕೊಡ್ತೀನಿ, 2000 ಕೊಡ್ತೀನಿ, ಒಂದು ಇಷ್ಟೇ ಕೊಡಿ, ಅವರು ತಂದ್ಕೊಟ್ಟಿದ್ದಾರೆ, ಕೆಲವರು ಹೋಗಿದ್ದಾರೆ. ಅವ್ರಿಗೆ ಏನಾಗ್ಬೇಕು, 1000 ರೂಪಾಯಿ ಬಂದ್ರೆ ಸಾಕು, ಇವ್ರು ಹೋದ್ರೆ ಆತರ ಕಟ್ಟಾಕಿರೋಂತ ನೋಡಿ ನಾನೇ ಹೋಗ್ಲಿಲ್ಲ. ಒಬ್ರು ಯಾರೋ ತುಂಬಾ ಗೌರವಯುತ ಹುದ್ದೆಯಲ್ಲಿದ್ದವರು, ನಾನು ಹೋದೆ, ಅವ್ರನ್ನ ನೋಡೋಣ ಅಂತ ಕಟ್ಟಾಕಿದ್ರು. ನಾನು ನೋಡೋದು ಚೆನ್ನಾಗಿರಲ್ಲ, ಕಟ್ಟಾಕಿದಾಗ ಪಾಪ ಅವರು ಅವಮಾನ ಫೀಲ್ ಆಗ್ತಾರೆ. ಕಟ್ಟಾಕಿದ್ದಾರೆ ಅಂತ ಊರಲ್ಲೆಲ್ಲ ಹೇಳ್ತಾನೆ, ಇವನು ದರಿದ್ರು. ಸೊ ಅದಕ್ಕೋಸ್ಕರ ನೋಡಕ್ ಹೋಗ್ಲಿಲ್ಲ, ನಾನು ಬಂದ್ಬಿಟ್ಟೆ, ವಾಪಸ್ ಬಂದ್ಬಿಟ್ಟೆ ನಾನು. ಸೊ ಹೀಗೆ ಅವ್ರಿಗೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ದಯವಿಟ್ಟು. ಆತರ ಯಾರಾದ್ರೂ ಅವ್ರಿಗೆ ಹೇಳಬೇಕು, ನೋಡಪ್ಪ LIC ಮಾಡಿಸು, ಇದು ಲಾಸ್ಟ್ ನಿನಗೆ ಗೊತ್ತಿಲ್ಲ ಅಂತ ಹೇಳಿ, ಗೊತ್ತಾಯ್ತು. ನಿಜವಾಗ್ಲೂ ಹಾಗೆ ಹೊರಟೋಗ್ತಾರೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎದ್ದ ತಕ್ಷಣ ಕಾಫಿ ಗೀಫಿ ಕುಡಿದಿರಾ, ನೇರವಾಗಿ ಲಟ ಅಂತ ಕುಡಿಯೋದು. ಅವನು ಹೋಗ್ತಾನೆ, 1 ವರ್ಷ ಅವನಿಗೆ ಟೈಮ್ ಅಷ್ಟೇ. ಅವನೊಬ್ಬರು ಯಾವನು ನಮ್ಮ ಸ್ನೇಹಿತ, ಅವನಿಗೆ ಹಸುವಾಗ್ತಾ ಇರ್ಲಿಲ್ಲ. ನಾನು ಹೇಳಿದೆ ಹಸುವಾಗಲ್ಲ ಅಂದ್ರೆ, ನಿಂಗೇನ್ ಗೊತ್ತಯ್ಯ ನನ್ನ ಟೆಕ್ನಿಕ್ ಅಂತ. ಏನೇ ಟೆಕ್ನಿಕ್ ಅಂತ ಹೋದ್ರೆ, ರೂಮ್ಗೆ ಹೋದ್ರೆ ಹಸಿ ಮೆಣಸಿನ್ಕಾಯಿ ತಿಂತಾನೆ, ಖಾರ ಆಗೋಗುತ್ತಲ್ಲ, ಅನ್ನ ಎತ್ತು ಬಾಯಿಲ್ಲ, ಹಂಗೆ ಹೋಗುತ್ತಂತ ಹಸು. ತಿನ್ಬೇಕು ಅಂತ ತಿನ್ನಲ್ಲ, ಖಾರಕ್ಕೋಸ್ಕರ ಅನ್ನ ಒಂದೆರಡು ತುತ್ತು ಎಂತ ಹಿಡಿತಾನೆ. ಹೀಗೆ ಇರೋದು ಇದೆ ಅಲ್ವಾ, ಇದು ಡಿಸಿಪ್ಲಿನ್. ಇವೆಲ್ಲನೂ ಸ್ವಲ್ಪ ಡಯಟ್ ಅವೆಲ್ಲ ಕಂಟ್ರೋಲ್ ಅಲ್ಲಿ ಇರಬೇಕು, ಗೊತ್ತಾಯ್ತಲ್ವ. ಇನ್ನು ಎಲ್ಲ ಗೊತ್ತಿದೆ. ಸೊ ಇದನ್ನೆಲ್ಲನೂ ಮಾಡಿ ನಿಮ್ಮ ಪ್ರೊಫೆಷನ್ ನ ಪ್ರೀತಿಸಿ ಡೆಫಿನೆಟ್ ಆಗಿ ಯಾರೋ ಒಬ್ರು ಗುರುತಿಸ್ತಾರೆ. ಇವಾಗ ನನಗೆ ಒಂದು 450 ಜನ ಮೇಲೆ ಡಾಕ್ಟರ್ಸ್ ಇದ್ದಾರೆ. ಇವರೆಲ್ಲ 13 ಜನ ಡಾಕ್ಟರ್ಸ್ ಇದ್ದಾರೆ ನನ್ನ ಸ್ಟೂಡೆಂಟ್ಸ್. ನಾನು ತಿಂಗಳು ಇವರೆಲ್ಲ ಬಂದಿದ್ರು. ರಿಟೈರ್ಡ್ ಆದವ್ರಿಗೆಲ್ಲನೂ ತಿಂಗಳು ನಮ್ಮ ಸ್ಟೂಡೆಂಟ್ ನ ಕರೆಸಿ ಹೆಲ್ತ್ ಟಿಪ್ಸ್, ಅರೆ ಹಿಂಗಿರ್ಬೇಕಪ್ಪ, ಹಿಂಗಿರ್ಬೇಕು, ಹಿಂಗಿದ್ರೆ ಹೆಲ್ತ್ ಇರುತ್ತೆ ಅಂತ ಏನೋ ಒಂದು ಸೇವೆ ಅಂತ ಅನ್ಕೊಂಡಿದ್ದೀನಿ ನಾನು. ಮೊದಲು ಅಲ್ಲೆಲ್ಲ ಹೇಳ್ತೀನಿ, ಪಾಪ ಇವರು ನಮ್ಗೆ ಸಹಾಯ ಮಾಡಿದ್ದಾರೆ. ಸೊ ಹೀಗೆ ಎಲ್ಲ ಸೇರ್ತೀವಿ. ಒಂದು ಒಳ್ಳೆ ತಿಂಗಳು ಒಂದ್ಸಾರಿ 4ನೇ ಶನಿವಾರ 60 ವರ್ಷ ಆದವ್ರನ್ನ ಕೂರಿಸಿ ನಮ್ಮ ಸ್ಟೂಡೆಂಟ್ಸ್ ಬಂದು ಹೇಳ್ತಾರೆ,
ನನಗೊಂದು ಹೆಮ್ಮೆ, ನಮ್ಮ ಮೇಷ್ಟ್ರು ಅಂದ್ರೆ ನನಗೊಂದು ಖುಷಿ, ಅದಕ್ಕೋಸ್ಕರ ಅದು ಕರಿತೀನಿ. ಸೊ ಹೀಗೆ ಆರೋಗ್ಯವನ್ನ ಕಾಪಾಡಿಕೊಂಡು ಬರುವಂಥದ್ದು ಈ ಮೇಷ್ಟ್ರುಗಳಿಗೆ ಈ ಏನು ಮಾತನಾಡದೆ ಇದ್ರು, ವಿಷಯ ಏನು ಇಲ್ಲದೆ ಇದ್ರು ಮಾತನಾಡೋದು ಜಾಸ್ತಿ ಗೊತ್ತು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯಿತು. ಒಂದು ಒಳ್ಳೆ ಒಗ್ಗಟ್ಟಿನಿಂದ ಇರಿ, ಒಗ್ಗಟ್ಟಿನಿಂದ ಬಲ ಇದೆ. ಮತ್ತೆ ಪ್ರೀತಿಯಿಂದ ವೃತ್ತಿಯನ್ನ ಪ್ರೀತಿಸಿ, ಜನರನ್ನ ಪ್ರೀತಿಸಿ, ಅವನ ನಂಬಿಕೆಯನ್ನ ಗಳಿಸಿ, ನಿಜವಾದ ರೀತಿಯ ನಂಬಿಕೆಯನ್ನ ಗಳಿಸಿ ಗೊತ್ತಲ್ವ. ಆಮೇಲೆ ಯಾವತ್ತೂ ದೇಶದ ಬಗ್ಗೆ ಗಮನ ಇದೆ. ದೇಶ ಬಹಳ ಮುಖ್ಯ. ಅವ್ರು ಹೇಳ್ತಾ ಇದ್ರು, ಅವರು ನಮ್ಮ ಅವ್ರ ತಂದೆ ಅವರು ಎಂತ ವಕೀಲರವರು. ಅವಾಗ ಇಂಗ್ಲಿಷ್ ನಲ್ಲಿ ಮಾತನಾಡ್ತಾ ಇದ್ದಂತವ್ರು ಇಡೀ ಊರಲ್ಲಿ ಇಬ್ಬರೇ ಇದ್ದಿದ್ದು ನಾವು ಓದುವಾಗ. ಒಂದು ಪ್ರಾಣಿ ಡಾಕ್ಟರ್ ಅದಾದ್ಮೇಲೆ ಬಿ ಆರ್ ನರಸಿಂಹಮೂರ್ತಿ ಏನು ಪಾಂಡಿತ್ಯ ಅವರು ಗೊತ್ತಲ್ಲ. ಸೊ ಅವ್ರದೆಲ್ಲ ಭಾಷಣಗಳು ಇನ್ಯಾರು ಮಾತನಾಡ್ತಾ ಇರಲಿಲ್ಲ ಇಂಗ್ಲಿಷ್ ಅಲ್ಲಿ. ಅವಾಗ ಅವ್ರ ಭಾಷಣಗಳೆಲ್ಲ ನಾವು ಕೇಳಿದ್ವಿ, ಅವ್ರ ಭಾಷಣಗಳು ಕೇಳಿದ್ವಿ ನಾವು. ಗೊತ್ತಲ್ಲ, ಭಾಷಣಗಳು ಎಲ್ಲ ಕೇಳೋವಂಥದ್ದು, ವಿಮರ್ಶೆ ಮಾಡೋವಂಥದ್ದು ಕಲ್ತ್ಕೊಳ್ಳಿ. ಇವಾಗೆಲ್ಲ ಪಾಲಿಟಿಕ್ಸ್ ಎಲ್ಲ ಇರುತ್ತೆ, ಆ ಜಡ್ಜ್ಗಳು ಮಾತನಾಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿರುತ್ತೆ. ಯು ಜಸ್ಟ್ ಲಿಸನ್ ಟು ದ ಕಂಪ್ಲೀಟ್ ಕಾನ್ವರ್ಸೇಷನ್. 9th ಇದೆ, ಮತ್ತೆ ಕೇಸ್ ಸಿದ್ದರಾಮಯ್ಯ ಅವ್ರ ಕೇಸ್ ಇದೆ, ಅದೆಲ್ಲ ಕೇಳಿ ನೀವು. ನಿಮ್ಗೇನ್ ಅನ್ಸುತ್ತೆ ಗೆಸ್ ಮಾಡಿ. ಕ್ರಿಕೆಟ್ ಮ್ಯಾಚ್ ನೋಡಿ ಇವನು ಔಟ್ ಆಗ್ತಾನೆ ಅಂತ ಅವ್ನ ಮುಖದಲ್ಲಿ ಕಂಡುಹಿಡಿಬಹುದು. ಗೊತ್ತಲ್ಲ, ಅವನ ಮುಖದಲ್ಲಿ ಇವನು LIC ಮಾಡಿಸ್ತಾನೆ ಇಲ್ಲ ಗೊತ್ತಾಗುತ್ತೆ. ನೀವು ಇದ್ರೆ ಅದನ್ನೆಲ್ಲ ನೋಡಿ ಜಡ್ಜ್ ಮಾಡಿ, ಇವನು ಕಾನ್ಫಿಡೆನ್ಸ್ ಇಲ್ಲ, ಇವನು ನೋಡ್ತಾ ಇದ್ರೆ ಇನ್ನೊಂದು 2 ಬಾಲ್ ಆಡ್ತಾನೆ ಅಷ್ಟೇ ಇವನು ಅಂತ ಅನ್ಸುತ್ತೆ. ಗ್ಯಾರಂಟಿ ಔಟ್ ಆಗ್ತಾನೆ. ಯಾಕಂದ್ರೆ ಅದನ್ನ ತಿಳ್ಕೊಳ್ಳೋ ಅಂತದ್ದು ಕೂಡ ನಿಮ್ಗೆ ಬಹಳ. ಈ ಕೆಲ್ಸಕ್ಕೆ ಬಾರದವ್ರ ಹತ್ರ ಹೋಗ್ಬಿಟ್ಟು ಗಂಟೆಗಳ ಗಟ್ಟಲೆ ಮಾತನಾಡ್ಕೊಂಡು ಕುಳಿತುಕೋಬೇಡಿ. ಎಲ್ಲಿ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ಅಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಗೊತ್ತಲ್ಲ, ಡೋಂಟ್ ವೇಸ್ಟ್ ಟೈಮ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಈಸ್ ವೆರಿ ಪ್ರೀಶಿಯಸ್. ಗೊತ್ತಲ್ಲ, 1 ನಿಮಿಷ ವ್ಯರ್ಥ ಮಾಡಬಾರ್ದು. ನಮ್ಮ ವೃತ್ತಿಗೋಸ್ಕರ ಆಲೋಚನೆ ಮಾಡ್ತಾ ಇರಬೇಕು, ಅಥವಾ ಕಲಿಕೆ ಆಲೋಚನೆ ಮಾಡ್ತಾ ಇರಬೇಕು, ಇಂಟರಾಕ್ಷನ್ ಮಾಡ್ತಾ ಇರಬೇಕು. ಗೊತ್ತಲ್ಲ, ಡೋಂಟ್. ಅಂಡ್ ಹೆಂಗೆ ಅಂತ ಹೇಳಿದ್ರೆ, more learning within short period and consistency of the purpose is the secret of success. ಅದರ ಬಗ್ಗೆ ಡಿವಿಯೇಟ್ ಆಗಬಾರ್ದು. ನಾನು ಪ್ರತಿ ಸ್ಟೂಡೆಂಟ್ಗೂ ಇದನ್ನ ಹೇಳ್ತೀನಿ, ನೀನ್ ಡಾಕ್ಟರ್ ಆಗ್ಬೇಕು. ಮೊದಲೇ ಒಂದು ಸ್ಟೆಪ್ ಇಟ್ಕೊಂಡು ಇಟ್ಕೋ, ಅದನ್ನ ನೋಡ್ತಾ ಇರ ಡೈಲಿ. ನೀನ್ ಡಾಕ್ಟರ್ ಆಗ್ಬೇಕು ಅನ್ಸುತ್ತೆ, ಓದ್ತೀಯ. ಕನ್ಸಿಸ್ಟೆನ್ಸಿ ಆಫ್ ದ ಪರ್ಪಸ್ ಇಂದ ಡಿವಿಯೇಟ್ ಆಗಬಾರ್ದು. ನಾನು ಇಷ್ಟು ಗುರಿ ಇಟ್ಕೊಂಡಿದ್ದೀನಿ, ಅದು ಗುರಿ ಸಾಧಿಸ್ತೀನಿ ಅನ್ನೋದು ನಿಮಿಷದಲ್ಲೂ ನಿಮಗೆ ಇರಬೇಕು. ಆ ಗುರಿ ಸಾಧಿಸಿದಾಗ ಅದರ ಪ್ರಯೋಜನ ಇರುತ್ತೆ. ಕನ್ಸಿಸ್ಟೆನ್ಸಿ ಆಫ್ ದ ಪರ್ಪಸ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ಯಾರಿಗೆ? ಅಂಡ್ ಶಾರ್ಟ್ ಟೈಮ್ ಮೋರ್ ಲರ್ನಿಂಗ್ ಅಂತ. ಜಾಸ್ತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಜನನ ಅದಕ್ಕೆ ಒಪ್ಸೋ ತರ ಮಾಡ್ಬೇಕು. ಕಡಿಮೆ ಸಮಯದಲ್ಲಿ ಜಾಸ್ತಿ ಸಮಯ ತೆಗೆದುಕೋಬಾರ್ದು. ಗೊತ್ತಲ್ಲ, ನಾನು ಹೇಳ್ತಾ ಇದ್ದೆ ನೋಡಿ, ನನಗೆ ನಮ್ಮಪ್ಪ 4 ವರ್ಷಕ್ಕೆ ಸೇರಿಸಿ, 1ನೇ ಕ್ಲಾಸ್. ಆವಾಗ ಏನು ಇರ್ಲಿಲ್ಲ, ಅದನ್ನ ಕಿವಿ ಎತ್ತೋದು ಸೇರ್ತೋದು. ಫಸ್ಟ್ ಸ್ಟ್ಯಾಂಡರ್ಡ್, LKG UKG ಇಲ್ಲ ನಮ್ಗೆ. ಗೊತ್ತಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್. 14 ವರ್ಷಕ್ಕೆ SLC ಆಗೋದು. ಅದು 1 year PUC ಲಾಸ್ಟ್ ಬ್ಯಾಚ್. ಗೊತ್ತಲ್ಲ, 1 year PUC ಲಾಸ್ಟ್ ಬ್ಯಾಚ್. ನಿಮ್ LIC ಸ್ಟಾರ್ಟ್ ಆದಾಗ 2 years ಇತ್ತು. ಗೊತ್ತಾದ್ರೆ ಹಾಗೆ. ಸೊ 1 year PUC ಲಾಸ್ಟ್ ಬ್ಯಾಚ್. 15 ವರ್ಷಕ್ಕೆ PUC ಆಗುತ್ತೆ. 16, 17, 18ಕ್ಕೆ ಡಿಗ್ರಿ ಆಗೋದು. ಡಿಗ್ರಿ ಆದ್ಮೇಲೆ ಮುದ್ದೇನಹಳ್ಳಿಯಲ್ಲಿ ಹೋಗಿ ಸೇರ್ಕೊಂಡ್ರೆ ಮೇಷ್ಟ್ರ. ಮುದ್ದೇನಹಳ್ಳಿಯಲ್ಲಿ ಹೋಗಿ ಸೇರ್ಕೊಂಡ್ರೆ ಅಲ್ಲಿ ಒಂಥರ ಬಹಳ ಸ್ಟ್ರಿಕ್ಟ್. ಅವಾಗ ತುಂಬಾ ಸ್ಟ್ರಿಕ್ಟ್ ಇತ್ತು, ಇವಾಗಿಲ್ಲ ಆ ಥರ. ಗೊತ್ತಲ್ಲ, ತುಂಬಾ ಸ್ಟ್ರಿಕ್ಟ್ ಇತ್ತು. ಆಮೇಲೆ ಆ ಟೈಮಲ್ಲಿ ಎಮರ್ಜೆನ್ಸಿ ಇತ್ತು. ಗೊತ್ತಲ್ಲ, ನಮ್ಮ ಮೇಷ್ಟ್ರೊಬ್ರು ಪಾಪ ಹಾಸಿಗೆ ಮೇಲೆ ಇದ್ದಾರೆ, ಶ್ರೀನಿವಾಸ ಮೂರ್ತಿ, SM ಶ್ರೀನಿವಾಸ ಮೂರ್ತಿ ಅಂತವನ್ನೆಲ್ಲ ಹೋಗಿ ಮಾತನಾಡಿ ಒಂದ್ ಸ್ವಲ್ಪ. ಅಂದ್ರೆ LICಗೋಸ್ಕರ ಅಲ್ಲ, ಸುಮ್ಮನೆ ಹೋಗಿ ಮಾತನಾಡಿ ಒಂದ್ ಸ್ವಲ್ಪ. ಅವ್ರಿಗೆ ಯಾರು ಮಾತನಾಡೋರು ಇರಲ್ಲ ವಯಸ್ಸಾದ್ಮೇಲೆ. ಗೊತ್ತಲ್ಲ, ತಂದೆ ತಾಯಿಗಳನ್ನ ಚೆನ್ನಾಗಿ ಮಾತನಾಡ್ಕೊಳ್ಳಿ. ಗೊತ್ತಲ್ಲ, ಮನೆ ಚೆನ್ನಾಗಿ ಇಟ್ಕೊಳ್ಳಿ. ಮನೆ ವಾತಾವರಣ ಚೆನ್ನಾಗಿ ಇಟ್ಕೊಂಡ್ರೆ ಪ್ರಪಂಚದಲ್ಲಿ ಎಲ್ಲರೂ ನಾವು ಗೆಲ್ಲಬಹುದು. ಅವ್ರು ಹೇಳ್ತಾ ಇದ್ರು, ನನಗೆ ಆ ಜೈಲ್ಗೆ ಹೋಗಿದ್ದಕ್ಕೆ ಏನು ಅಂತ ಹೇಳಿದ್ರೆ, ಕಲ್ತ್ಕೊಳ್ಳೋದು ಜಾಸ್ತಿ ಆಯ್ತು. ಕಲ್ತ್ಕೊಳ್ಳೋದು ಅಂತ ಹೇಳಿದ್ರೆ ಲರ್ನಿಂಗ್ ಅಂತ ಹೇಳ್ತಾ ಇದ್ನಲ್ಲ, ಲರ್ನಿಂಗ್ ಕಲ್ತ್ಕೊಳ್ತಾ ಬನ್ನಿ. ಈ ಜಾಸ್ತಿ ವಿಷಯ ತಿಳ್ಕೊಳ್ಳಿ LIC ಬಗ್ಗೆ. ಫಸ್ಟ್ ರಿಸೋರ್ಸ್ಫುಲ್ ಪರ್ಸನ್ ಆಗಿರ್ಬೇಕು. ನೀವು ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ತುಂಬಾ ರಿಸೋರ್ಸ್ ಗೊತ್ತಿರ್ಬೇಕು. ಅವ್ರು ಹೇಳ್ತಾ ಇದ್ರೆ ಏನು ನೋಡ್ಕೊಳ್ತೀರಾ, ಬುಕ್ ನೋಡ್ಕೊಳ್ತೀರಾ ಟ್ರೈ ಮಾಡಿ.
ಬುಕ್ ನೋಡ್ಕೊಂಡು ನೋಡಿ ಇದು ಪಾಲಿಸಿ ಹಿಂಗಿದೆ ಅಲ್ಲ, ಫಸ್ಟ್ ಎಲ್ಲ ಹೇಳಿ, ಆಮೇಲೆ ನೋಡಿ ಈ ಬುಕ್ಕಲ್ಲಿ ಹೀಗಿದೆ, ಆಮೇಲೆ ತೋರಿಸಿ. ರಿಸೋರ್ಸ್ ಫುಲ್ ಪರ್ಸನ್ ಇದ್ರೆ ಆವಾಗ ಅವ್ರಿಗೆ ನಂಬಿಕೆ ಬರುತ್ತೆ, ಅದು ಒಳ್ಳೇದು ಅಂತ ಅನ್ಸುತ್ತೆ. ಅಲ್ಲೇನೋ ಇದೆ ಮಕ್ಕಿ ಬೇಡ ಗೊತ್ತಲ್ಲ. ಸೊ ಈ ಥರದ ಟ್ರೈ ಮಾಡಿ ಗೊತ್ತಲ್ಲ. ಅವ್ರು ಕೇಳ್ತಾರೆ ಪಾಪ, ಅವ್ರಿಗೆ ಯಾಕೆ ನಿರಾಶೆ ಮಾಡಬೇಕು ಅಂತ ಅವ್ರಿಗೋಸ್ಕರ ವಾಜಪೇಯಿ ಒಂದು ಸ್ವಲ್ಪ ಮಾತನಾಡಿ ಜೈಲ್ ಹೋಗಿದ್ದಕ್ಕೆ ನನಗೇನಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ನಾನು ಕುಳ್ಳಕ್ಕಿದ್ನಲ್ಲ ಮುಂದೆ ಕುಡ್ಸೋದು ಅದಕ್ಕೋಸ್ಕರ ಅಪಾರ ಹತ್ತಿರದಿಂದ ವಾಜಪೇಯಿನ ನೋಡಿದೆ. ವಾಜಪೇಯಿ ನೋಡಿದಾಗ ಅವರು ಜೈಲಲ್ಲಿ ಎಲ್ಲರೂ ಯಾವ ತರ ಮಾತಾಡ್ತಾ ಇದ್ರು ಅಂತ. प्यास काटने के लिए होते हैं, अब प्यास काटने के लिए नहीं, प्यास खरीदने के लिए होते हैं. If we remember sugar, there will be water in our mouths. If we remember sugar now, there will be water not in the mouth but in the eyes. Prices are gone up. Corruption is rampant. When I asked this to Srimati Indira Gandhi in the parliament, she said, corruption is universal phenomenon. ಅಂತ ಹೇಳ್ತಾ ಇದ್ರು. ದೇಶದ ಬಗ್ಗೆ ನಮ್ಗೆಲ್ಲರಿಗೂ ಎಂತ ಕಲ್ಪನೆ ಇರಬೇಕು ಅಂತ ವಾಜಪೇಯಿ ಅವ್ರ ಭಾಷಣ ಕೇಳಿದಾಗ ನಮ್ಗೆ ಇದು ನನ್ನ ದೇಶ ಹೀಗಿರ್ಬೇಕು ಅಂತ ಅನ್ನಿಸ್ತು. ಏನು ಅಂತ ಹೇಳಿದ್ರೆ ಆ ದೇಶದ ಬಗ್ಗೆ ಅವ್ರು ಹೇಳಿದ್ದು, भारत जमीन का टुकड़ा नहीं, जीता जागता राष्ट्र पुरुष है. ये वंदन का भूमि है, अभिनंदन का भूमि है, अर्पण का भूमि है, तर्पण का भूमि है. बिंदु बिंदु में गंगा है, कंकर कंकर पर शंकर है. हम जिएंगे तो इसके लिए, मरेंगे तो इसके लिए, और मरने को बाद भी. गंगा जल में बहती हुई हमारा अस्थियों को कोई कान लगकर सुनेगा, एक ही आवाज आएगा, भारत माता की जय. ದೇಶಭಕ್ತಿ ಬೆಳೆಸ್ಕೊಳ್ಳೋಕೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶ ಗೊತ್ತಲ್ಲ, ಮೌಂಟೈನ್ ನಲ್ಲಿ ಇತ್ತೀಚೆಗೆ ಮೌಂಟೈನ್ ನಲ್ಲಿ ರಸ್ತೆ ಇದೆ ಅಲ್ವಾ, ಇಡೀ ಪ್ರಪಂಚದಲ್ಲಿ ಮೌಂಟೈನ್ ಹತ್ರ ಮೇಲೆ ಇರುವಂತ ರಸ್ತೆ ಯಾವ್ದಾದ್ರು ದೇಶದಲ್ಲಿದೆ ಅದು ನಮ್ಮ ದೇಶ, ಭಾರತ ದೇಶ ಅಂತ ಜ್ಞಾಪಕ ಇಟ್ಕೋಬೇಕು. ಸೋಲಾರ್ ವಿಂಡ್ ಪಾರ್ಕ್ ಇಡೀ ಪ್ರಪಂಚಕ್ಕಿಂತ ಅತಿ ದೊಡ್ಡದಾಗಿರುವಂತಹ ಸೋಲಾರ್ ವಿಂಡ್ ಪಾರ್ಕ್ ನಮ್ಮ ದೇಶದಲ್ಲಿದೆ. ಅದು ಇಡೀ ಪ್ರಪಂಚದಲ್ಲಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ ಅಲ್ಲಿ ಇದೆ. ಇಡೀ ಪ್ರಪಂಚಕ್ಕೆ ಎತ್ತರವಾದಂತಹ ಪ್ರತಿಮೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದೆ. ಇಡೀ ಪ್ರಪಂಚದಲ್ಲಿ ಸಿಂಹಗಳ ಸಂಖ್ಯೆ ಜಾಸ್ತಿ ಇರೋದು ನನ್ನ ದೇಶ, ನಮ್ಮ ಭಾರತ ದೇಶ ಅನ್ನೋದು ನಾವು ನೆನಪಲ್ಲಿ ಇಟ್ಕೊಂಡಾಗ ನಮಗೊಂದು ಹೆಮ್ಮೆ ಅನ್ಸುತ್ತೆ. ನಮ್ಮ ಮಾಡ್ತಾ ಇರುವಂತ ಕೆಲಸದ ಬಗ್ಗೆ, ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೆಮ್ಮೆ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ದೇಶದ ಬಗ್ಗೆ ಯಾವ ತರ ಹೆಮ್ಮೆ ಇರ್ತೋ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಷ್ಟೇ ಹೆಮ್ಮೆ ಇರಬೇಕು. ಆವಾಗ ಮಾತ್ರ ಸರ್ ಈ ಭೂಮಿ ಎಂತದ್ದು, ಯಜ್ಞ ಭೂಮಿ, ಯಾಗ ಭೂಮಿ, ತ್ಯಾಗ ಭೂಮಿ ಭಾರತ, ಮಾತೃಭೂಮಿ, ಪಿತೃಭೂಮಿ, ಗುರುಸ್ವರೂಪಿ ಭಾರತ, ಧರ್ಮಭೂಮಿ, ಕರ್ಮಭೂಮಿ, ವೀರಭೂಮಿ ಭಾರತ, ಪುಣ್ಯಭೂಮಿ, ದೇವಭೂಮಿ, ಮೋಕ್ಷ ಭೂಮಿ ಭಾರತ, ಭಾರತ್ ಮಾತಾ ಕಿ ಜೈ.